ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಅಣ್ಣನ ಮಗನಿಂದಲೇ ಚಿಕ್ಕಪ್ಪನ ಬರ್ಬರ ಕೊಲೆ. ಬೆಳ್ಳಂಬೆಳಗ್ಗೆ ಚೋಳಶೆಟ್ಟಿಹಳ್ಳಿಯಲ್ಲಿ ಉರುಳಿದ ಹೆಣ. ನಂದಿನಿ ಪಶು ಆಹಾರವೇ ವಿಷವಾಯಿತ. 3 ರಾಸು ಸಾವು, 10ಕ್ಕೂ ಹೆಚ್ಚು ಅಸ್ವಸ್ಥ. ಮದ್ಯದಂಗಡಿಯಲ್ಲಿ ನಡೆಯಿತು ಮಾರಾಮಾರಿ. 6 ಮಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ನರಭಕ್ಷಣ ಸೆರೆಗೆ ಮುಹೂರ್ತ ಫಿಕ್ಸ್. ಡ್ರೋನ್ ಮೂಲಕ ಹುಲಿಯ ಚಲನವಲನದ ಮೇಲೆ ನಿಗಾ. ವಾರ್ತೆಗಳ ವಿವರ. ಆ ಗ್ರಾಮದ ಜನ ಆಗ ತಾನೇ ನಿದ್ದೆಯಿಂದ ಎದ್ದಿದ್ರು. ಮೋಡ ಕವಿದ ವಾತಾವರಣಕ್ಕೆ ಚಳಿಯ ಸಿಂಚನ. ಕಾಫಿ ಟೀ ಕುಡಿದು ಮೈ ಬೆಚ್ಚಗೆ ಮಾಡಿಕೊಳ್ಳೋಣ ಅಂತ ಹಾಲು ತರಲು ಡೇರಿ ಬಳಿ ಹೋದಾಗ ಅಲ್ಲಿ ಬಿಸಿ ನೆತ್ತರ ಹರಿದಿರುವುದನ್ನು ಕಂಡು ಗ್ರಾಮದ ಜನ ಬೆಚ್ಚಿ ಬಿದ್ದಿದ್ರು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಡೈರಿ ಗೋಡೆಗೆ ಚೆಲ್ಲಿರುವ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡಿರುವ ವ್ಯಕ್ತಿ, ಬೆಳ್ಳಂಬೆಳಗ್ಗೆ ಆತಂಕದಿಂದ ಜಮಾಯಿಸಿರುವ ಗ್ರಾಮಸ್ಥರು, ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಮಾಡಿಸುತ್ತಿರುವ ಪೊಲೀಸರು. ಈ ಭಯಾನಕ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಚೋಳಶೆಟ್ಟಹಳ್ಳಿ ಗ್ರಾಮದ ಡೈರಿ. ಹೀಗೆ ಬರ್ಬರವಾಗಿ ಕೊಲೆಯಾಗಿರುವ ವ್ಯಕ್ತಿಯ ಹೆಸರು 55 ವರ್ಷದ ರಾಮಕೃಷ್ಣಪ್ಪ. ಗುಂಡ್ಲಕೊತ್ತೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಂಗರತ್ನಮ್ಮಳ ಪತಿ. ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ವ್ಯಕ್ತಿ ಸ್ವತಃ ತನ್ನ ಅಣ್ಣನ ಮಗ ನಾಗರಾಜ್. ಮೃತ ರಾಮಕೃಷ್ಣಪ್ಪ ಇಂದು ಬೆಳಗ್ಗೆ ಹಾಲು ತರಲು ಗ್ರಾಮದ ಡೈರಿ ಬಳಿ ಹೋಗಿದ್ದ. ಅದೇ ಸಮಯಕ್ಕೆ ತನ್ನ ಅಣ್ಣನ ಮಗ ನಾಗರಾಜ್ ಸಹ ಡೈರಿ ಬಳಿ ಹೋಗಿದ್ದ. ಇನ್ನು ನಾಗರಾಜ್ ಇದ್ದಕ್ಕಿದ್ದಂತೆ ತನ್ನ ಚಿಕ್ಕಪ್ಪನ ಮೇಲೆ ದಾಳಿ ಮಾಡಿದ್ದ. ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಕೊನೆಗೂ ತನ್ನ ಅಣ್ಣನ ಮಗನ ಮಚ್ಚಿನ ಏಟಿಗೆ ರಾಮಕೃಷ್ಣಪ್ಪ ನಿರ್ಜೀವವಾಗಿದ್ದಾನೆ. ಇದ್ರೆ ಯಾರೋ ಫೋನ್ ಮಾಡಿ ಬಂದು ನೋಡಿದ್ವಿ. ಇಲ್ಲಿ ಬರೋಷ್ಟೊತ್ತಿಗೆ ಪ್ರಾಣ ಹೋಗಿತ್ತು. ಮಚ್ಚಲ್ಲೆಲ್ಲ ಕಡಿದು ಅವನ್ನೆಲ್ಲ ಓಡೋಗಿದ್ದ. ರಾತ್ರಿ ಏನೋ ಪೂರ್ತಿ ಕುಡಿದಿದ್ದಂತೆ, ಕಂಠ ಪೂರ್ತಿ ಕುಡಿದಿದ್ದಂತೆ. ರಾತ್ರಿಯಿಂದ ಬೆಳಗ್ಗೆವರೆಗೂ ಇವತ್ತು ನಮ್ಮ ಮಂಕ್ ಇಳ್ದಿಲ್ಲ ಕುಡ್ದಿರೋದು. ಅಮಲ್ನಲ್ಲೇ ಈ ಥರ ಮಾಡಿದ್ದಾನೆ. ಕುಡ್ದಿರೋದು ಕೊಲೆ ಮಾಡಿದಿರೋನು ನಾಗರಾಜು ಅಂತ, ನಮ್ಮ ಸಂಬಂಧಿಕನ ಅಣ್ಣನ ಮಗ. ಏನು ಇವ್ರ ಮಧ್ಯದಲ್ಲಿ ಯಾಕೆ ದ್ವೇಷ ಆಯ್ತು? ಯಾತದ್ದು ಅಂಥದ್ದೇನು ಈ ನಡುವೆ ಏನು ಕಾಣಲಿಲ್ಲ. ಮೊದಲು ಏನೋ ಸಣ್ಣ ಪುಟ್ಟ ಕುಡ್ಕೊಂಡೇನೋ ಗಲಾಟೆ ಮಾಡ್ಕೊತ ಇದ್ರು. ಈ ಮಧ್ಯೆ ಯಾವುದು ಅಂತ ಗಲಾಟೆಗಳೇನಿಲ್ಲ. ಇಲ್ಲ, ಅದು ಯಾತರದ್ದು ಇಲ್ಲ. ಏನು ಜಗಳ ಆಗಿತ್ತು, ಏನು ಗಲಾಟೆ ಆಗಿತ್ತು? ಮೊದಲು ಕುಡ್ಕೊಂಡು ಸುಮ್ಮನೆ ಕೆಲ್ಸಕ್ಕೆ ಬಾರ್ದು ಮಾತಾಡ್ಕೊಳ್ಳೋದು, ಆಮೇಲೆ ಸಣ್ಣ ಪುಟ್ಟ ವಿಚಾರ ಜಗಳ ಮಾಡ್ಕೊಳ್ಳೋದು, ಬೆಳಗ್ಗೆ ರಾಜಿ ಆಗೋದು, ಮತ್ತೆ ಮೂರನೇ ದಿವಸಕ್ಕೆ ಮತ್ತೆ ಗಲಾಟೆ ಮಾಡ್ಕೊಳ್ಳೋದು, ಮಾರನೇ ದಿವಸ ಮತ್ತೆ ಕಾಂಪ್ರಮೈಸ್ ಆಗೋದು. ಈ ಥರ ಇದ್ರು. ಒಂದು 6 ತಿಂಗಳು 1 ವರ್ಷದಿಂದ ಯಾವುದೇ ಗಲಾಟೆ ಏನೂ ಇರಲಿಲ್ಲ, ಚೆನ್ನಾಗಿದ್ರು. ಅವನು ಕುಡಿಯೋದು ಬಿಟ್ಟಿದ್ದ, ಕೊಲೆ ಮಾಡಿರೋನು ಕೊಲೆಗಡ್ಕಕ್ಕೂ ಅದೇ ಕುಡಿಯೋದು ಬಿಟ್ಟಿದ್ದ. ಈಗ ರಾತ್ರಿಯಿಂದ ತುಂಬ ಯಾರು ಕುಡ್ದಿದ್ದಾರೆ ಯಾರು ನಂಬಕ್ಕಾಗ್ತಾ ಇಲ್ಲ. ರಾತ್ರಿಯಿಂದ ಅದೇನು ಕುಡ್ದ ಹೆಂಗೆ ಕುಡ್ದ ಅಂತ ಅವ್ನಿಗೆ ಸಿಗೋವರೆಗೂ ನಮ್ಗೆ ಏನು ಗೊತ್ತಾಗಿಲ್ಲ ಸರ್. ಗೌರಿಬಿದನೂರು ತಾಲೂಕು ಗುಂಡ್ಲಕೊತ್ತೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಂಗರತ್ನಮ್ಮಳ ಪತಿ ರಾಮಕೃಷ್ಣಪ್ಪ ಬರ್ಬರ ಕೊಲೆಯಾಗಿದ್ದು ಗ್ರಾಮದ ಜನ ಬೆಚ್ಚಿಬಿದ್ದಿದ್ದಾರೆ. ಕೊಲೆಯಾದ ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು, ಬೆರಳಚ್ಚು ತಜ್ಞರು, ಶ್ವಾನದಳ ಸೇರಿದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಡಿಎಲ್ ನಾಗೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪರಾರಿಯಾಗಿರುವ ಆರೋಪಿ ನಾಗರಾಜ್ ಬಮದನಕ್ಕೆ ಬಲೆ ಬೀಸಿದ್ದಾರೆ. ಕೊಲೆಗೆ ಅಸಲಿ ಕಾರಣ ಇನ್ನೂ ತಿಳಿದು ಬಂದಿಲ್ಲ.
ಆರೋಪಿ ನಾಗರಾಜ್ ಕಾಡು ಪ್ರಾಣಿಗಳ ಬೇಟೆಯಾಡುವ ಅಭ್ಯಾಸ ಹೊಂದಿದ್ದು ತನ್ನ ದೊಡ್ಡಪ್ಪ ರಾಮಕೃಷ್ಣ ವಿರೋಧ ವ್ಯಕ್ತಪಡಿಸಿ ಪೊಲೀಸರು ಹಾಗೂ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದನಂತೆ. ಇದೇ ವಿಚಾರಕ್ಕೆ ಕೊಲೆಯಾಗಿದೆಯಾ ಇಲ್ಲ ಬೇರೆ ಕಾರಣಗಳಿಂದ ಕೊಲೆಯಾಗಿದೆಯಾ ತಿಳಿಯಬೇಕಿದೆ. ಇವತ್ತು ಬೆಳಗ್ಗೆ ಸುಮಾರು 7:15 ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೋಳಶೆಟ್ಟಿಹಳ್ಳಿ ಎಂಬ ಗ್ರಾಮದಲ್ಲಿ ಒಬ್ಬರು ರಾಮಕೃಷ್ಣಪ್ಪ ವಯಸ್ಸು ಒಟ್ಟು 52 ಇಯರ್ಸ್ ಅವ್ರದ್ದೇ ರಿಲೇಟಿವ್ ಆದಂತಹ ಒಬ್ಬ ನಾಗರಾಜ್ ಎಂಬ ವ್ಯಕ್ತಿ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿ ಇಲ್ಲಿ ಅಪ್ಸ್ಕೊಂಡಾಗಿದ್ದಾನೆ. ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳು ಬಂದಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಕೂಡಲೇ ಆರೋಪಿಯನ್ನು ದಸ್ತಗಿರಿ ಮಾಡಿ ಕಾನೂನು ಪ್ರಕ್ರಿಯೆ ಮಾಡ್ತೀವಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ಆಹಾರವೇ ವಿಷವಾದ ಕತೆ. ಈಗಾಗಲೇ ಚರ್ಮಗಂಟು ರೋಗ, ಕಾಲುಬಾಯಿ ರೋಗದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಹೈನು ರೈತರ ಗಾಯದ ಮೇಲೆ ನಂದಿನಿ ಪಶು ಆಹಾರ ಬರೆ ಎಳೆದಿರುವ ಅನುಮಾನ ವ್ಯಕ್ತವಾಗಿದೆ. ನಿಜ, ರಾಸುಗಳ ಆರೋಗ್ಯವಂತ ಬೆಳವಣಿಗೆಗಾಗಿ KMFನಿಂದ ಪಶು ಆಹಾರ ತಯಾರಿಸಿ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. ಹೀಗೆ ನೀಡುತ್ತಿರುವ ಪೌಷ್ಟಿಕ ಆಹಾರವೇ ಕಂಕಟವಾಗಿರುವ ಬಗ್ಗೆ ಸ್ವತಃ ಡೈರಿ ನಿರ್ದೇಶಕರು ವ್ಯಕ್ತಪಡಿಸಿದ್ದಾರೆ. ಹೌದು, ಬೈಪಾಸ್ ಫೀಡ್ ಹೆಸರಿನ ಪಶು ಆಹಾರ ರಾಜನಕುಂಟೆಯ KMFನಿಂದ ತಯಾರಿಸಿ ಶಿಡ್ಲಘಟ್ಟ ತಾಲೂಕಿನ ಕಾಳಿನಾಯಕನಹಳ್ಳಿ ಡೈರಿಗೆ ಕಳುಹಿಸಲಾಗಿದೆ. ಈ ಪಶು ಆಹಾರ ಖರೀದಿಸಿದ ರೈತರು ತಮ್ಮ ರಾಸುಗಳಿಗೆ ಹಾಕಿದ್ದಾರೆ. ಹಾಗೆ ಹಾಕಿದ ನಂತರ ರಾಸುಗಳಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ಸುಮಾರು 10ಕ್ಕೂ ಹೆಚ್ಚು ರಾಸುಗಳು ಅನಾರೋಗ್ಯ ಪೀಡಿತವಾಗಿದ್ದು 3 ರಾಸುಗಳು ಮೃತಪಟ್ಟಿವೆ. ಕೂಡಲೇ ಎಚ್ಚೆತ್ತುಕೊಂಡ ಕಾಳಿನಾಯಕನಹಳ್ಳಿ ಡೈರಿ ಕಾರ್ಯದರ್ಶಿ ಬೈಪಾಸ್ ಫೀಡ್ ಪಶು ಆಹಾರ ರಾಸುಗಳಿಗೆ ಹಾಕದಂತೆ ಮೊಬೈಲ್ ಮೂಲಕ ಮನವಿ ಮಾಡಿದ್ದಾರೆ. ಅಲ್ಲದೆ ಬೈಪಾಸ್ ಫೀಡ್ ಮೂಟೆಗಳನ್ನು ಡೈರಿಗೆ ವಾಪಸ್ ನೀಡುವಂತೆ ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ಬೈಪಾಸ್ ಫೀಡ್ ಪಶು ಆಹಾರವನ್ನು ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಸುದ್ದಿ ತಿಳಿದ ಕೂಡಲೇ ಕೋಚಿಮುಲ್ ಮತ್ತು KMF ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಪರಿಶೀಲನೆಗಾಗಿ ಲ್ಯಾಬ್ಗೆ ಕಳುಹಿಸಿರುವ ಪಶು ಆಹಾರದ ವರದಿ 4-5 ದಿನಗಳಲ್ಲಿ ಬರಲಿದ್ದು, ವರದಿ ಆಧರಿಸಿ ಮುಂದಿನ ಕ್ರಮ ಜರುಗಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ಹಾಲಿನ ಬೆಲೆ ಕುಸಿತ, ಚರ್ಮಗಂಟು ರೋಗ, ಕಾಲುಬಾಯಿ ಜ್ವರ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವ ಹೈನು ರೈತರು ಇದೀಗ ಪಶು ಆಹಾರದಿಂದಲೂ ಭೀತಿಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ವಿಪರ್ಯಾಸವೇ ಸರಿ. ದೊಡ್ಡವಕ್ಕೇನಾಗ್ತಾ ಇಲ್ಲ, ಸಣ್ಣ ಕರು ಫೀಡ್ ಆಗಿದ್ದಾಗಿನಿಂದ ಬೇದಿ ಆಗ್ತಾ ಇದೆ. ಡೈರಿಯವರು ನಾವು ವಾಪಸ್ ಕಳಿಸ್ತೀವಿ, ಬೇರೆ ಫೀಡ್ ತರಿಸ್ಕೊಡ್ತೀರಿ ಅಂತ ಹೇಳಿ ಆ ಫೀಡಿಂದ ಬೇದಿ ಆಗ್ತಾ ಇದೆ. ಊರೆಲ್ಲ ಆಗಿದೆ. ಆ ಫೀಡ್ ಯಾರು ಆಗ್ತಾ ಇಲ್ಲ, ಈಗ ಎಲ್ಲ ವಾಪಸ್ ಕೊಟ್ಬಿಟ್ಟಿದ್ದಾರೆ. ತಗೊಂಡು ಡೈರಿ ಕೊಟ್ಬಿಟ್ಟಿದ್ದೀವಿ. ಅದು ಹಾಕಿ 2 ದಿವಸಕ್ಕೆ ಹಂಗಾಯ್ತು. ಬೈಪಾಸ್ ಫೀಡು ರಾಜನಕುಂಟೆಯಿಂದ ಒಂದು ಬ್ಯಾಚ್ ಬಂದಿತ್ತು. 8ನೇ ತಾರೀಕು ಒಂದು ಬ್ಯಾಚ್ ಬಂದಿತ್ತು. ಆ ಒಂದು 2-3 ಗ್ರಾಮಗಳಲ್ಲಿ ಈ ಕರುಗಳಿಗೆ, ಅದರಲ್ಲೂ ಹಸುಗಳಿಗೆ ಸ್ವಲ್ಪ ಬೇದಿ ಆಗದಂಗೆ ಕಾಣಿಸಿದ್ರು ಕೂಡ ಕರುಗಳು ಎಫೆಕ್ಟ್ ಆಗಿ ತೊಂದರೆ ಆಗಿ ಒಂದು 2-3 ಕರುಗಳು ತೀರೋಗಿದ್ವು. ಹಾಗಾಗಿ ನಮ್ಮ ಅಧಿಕಾರಿಗಳು ನಮ್ಮ ಒಕ್ಕೂಟದ ಅಧಿಕಾರಿಗಳು, ನಮ್ಮ ಕ್ಯಾಂಪ್ ಆಫೀಸ್ನ DM ಇವರೆಲ್ಲ ಹೋಗಿ ಅಲ್ಲಿ ಅವ್ರಿಗೆ ಫಸ್ಟು ಮಾಹಿತಿ ತಗೊಂಡು ಅವ್ರ ಫೀಡು ಇಂದ ಏನಾದ್ರು ಆಗಿರ್ಬೋದಾ ಅಂತ ಒಂದು ಇದ್ರ ಮೇಲೆ ಅದನ್ನು ಫೀಡನ್ನ ಸ್ಟಾಪ್ ಮಾಡಿಬಿಡಿ, ನೀವು ಅದನ್ನು ಮುಂದಕ್ಕೆ ಕೊಡೋಕ್ಕೆ ಹೋಗ್ಬಿಡಿ ಅಂತೇಳಿ ಮೊದಲನೇದಾಗಿ ಸ್ಟಾಪ್ ಮಾಡಿಸಿದ್ರು. ಆಮೇಲೆ ಪೋಸ್ಟ್ಮಾರ್ಟಮ್ ರಿಪೋರ್ಟು, ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿ ನಮ್ಮ ವೈದ್ಯರ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಕುಡಿದ ಅಮಲಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಗುಂಪು ಘರ್ಷಣೆ ನಡೆದು 6 ಮಂದಿ ಆಸ್ಪತ್ರೆಗೆ ಪಾಲಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಿದುರಾಶ್ವಥ ಗ್ರಾಮದ ದೇವಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ. ಬಾರ್ನಲ್ಲಿ ಮದ್ಯ ಸೇವನೆ ವೇಳೆ ದೊಡ್ಡ ಕುರುಗೋಡು ಹಾಗೂ ಕುಡಮಲಕುಂಟೆ ಗ್ರಾಮದ ಕೆಲ ಯುವಕರ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಈ ವೇಳೆ ಬಿಯರ್ ಬಾಟಲ್ ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಲು ಮುಂದಾಗಿದ್ದು, ಜಗಳ ಬಿಡಿಸಲು ಬಂದ ವಿದುರಾಶ್ವಥ ಗ್ರಾಮದ ಕೆಲವರಿಗೂ ಗಾಯಗಳಾಗಿದೆ.
ಘಟನೆಯಲ್ಲಿ 6 ಮಂದಿ ಗಾಯಗೊಂಡು ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಲೋಕೇಶ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಹೆಡಿಯಾಲ ಮತ್ತು ಬಳ್ಳೂರು ಹುಂಡಿ ಗ್ರಾಮಗಳ ಜನರನ್ನು ಬೆಚ್ಚಿ ಬೀಳಿಸಿರುವ ನರಭಕ್ಷಕ ಹುಲಿಯ ಸೆರೆಗೆ ಕೌಂಟ್ ಡೌನ್ ಶುರುವಾದಂತಿದೆ. ರೈತರ ಮತ್ತು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿರುವ ನರಹಂತಕ ಹುಲಿಯನ್ನು 1-2 ದಿನದಲ್ಲಿ ಸೆರೆ ಹಿಡಿಯುವ ನಿರೀಕ್ಷೆ ಇದೆ. ಈಗಾಗಲೇ 100 ಜನ ಅರಣ್ಯ ಇಲಾಖೆ ಅಧಿಕಾರಿಗಳು, ಸುಮಾರು 50ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಡ್ರೋನ್ ಕ್ಯಾಮೆರಾ ಮೂಲಕ ಹುಲಿಯ ಚಲನ-ವಲಗಳನ್ನು ಸೆರೆ ಹಿಡಿಯಲಾಗುತ್ತಿದೆ. ಹುಲಿ ಸಂರಕ್ಷಣಾ ಪ್ರಾಧಿಕಾರ ದೆಹಲಿಯಿಂದ ಈಗಾಗಲೇ ಹುಲಿ ಸೆರೆಗೆ ಪತ್ರ ರವಾನೆಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ತೀವ್ರ ನಿಗಾ ವಹಿಸಿ ನರಭಕ್ಷಕ ಹುಲಿ ಸೆರೆಗೆ ಮುಂದಾಗಿದ್ದಾರೆ. ಹೆಡಿಯಾಲ ಮತ್ತು ಬಳ್ಳೂರು ಹುಂಡಿ ಗ್ರಾಮದ ಸುತ್ತಮುತ್ತಲ ಸಾರ್ವಜನಿಕರು, ರೈತರು, ಮಹಿಳೆಯರು ಆತಂಕ ಪಡುವುದು ಬೇಡ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಶಾಸಕರು ಮನವಿ ಮಾಡಿದ್ದಾರೆ. ಹೆಡಿಯಾಲ ಮತ್ತು ಓಂಕಾರ ಅರಣ್ಯ ವಲಯದಲ್ಲಿ ಅಧಿಕಾರಿಗಳು ಒಮ್ಮತದಿಂದ ಕಾರ್ಯನಿರ್ವಹಿಸುತ್ತಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರುವ ಆರೋಪ ಕೇಳಿಬಂದಿದೆ. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗುವುದಾಗಿ ಶಾಸಕರು ಹೇಳಿದ್ದಾರೆ. ಈಗಾಗಲೇ ಹೆಡಿಯಾಲ ಮತ್ತು ಓಂಕಾರ ಅರಣ್ಯ ಒಳಭಾಗದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಲೋಪದೋಷಗಳು ನಡೆದಿದೆ. ನಾವು ತನಿಖೆಗೆ ಮುಂದಾಗುತ್ತೇವೆ ಎಂದು ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ತಿಳಿಸಿದರು. ಕಾರ್ಯಾಚರಣೆ ನಡೀತಾ ಇದೆ. ಈಗ ತಾನೇ ನಮ್ಮ ACF ಅವರಿಂದ ನಾನು ಮಾಹಿತಿಯನ್ನು ಕೂಡ ಪಡೆದಿದ್ದೇನೆ. ಈಗ ನಾವೇನವತ್ತು ಗ್ರಾಮಕ್ಕೆ ಭೇಟಿ ನೀಡಿದ್ದು ಆ ಸಂದರ್ಭದಲ್ಲೇ ಕಾರ್ಯಾಚರಣೆ ಶುರುವಾಗಿ ಸುಮಾರು 100 ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ, ಟ್ರ್ಯಾಪ್ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಆ ಟ್ರ್ಯಾಪ್ ಕ್ಯಾಮ್ರಾದಲ್ಲಿ ಕೂಡ ಹುಲಿ ಸೆರೆ ಚಿತ್ರ ಬಂದಿದೆ. ಅದರಲ್ಲಿ ಜೊತೆಗೆ ಆ ಹುಲಿಯ ID ಕೂಡ ಟ್ರೇಸ್ ಮಾಡಿದ್ದಾರೆ. ಆದ್ದರಿಂದ ಅದೇ ಹುಲಿ ಅಂತ ಈಗ ಇಲ್ಲಿ ಹಿಂದೆ ಅಟ್ಯಾಕ್ ಮಾಡಿತ್ತು, ಅದೇ ಹುಲಿ ಅಂತ ಈಗ ಕನ್ಫರ್ಮ್ ಮಾಡಿದ್ದಾರೆ. ಈಗ ಬೋನ್ಗಳ ವ್ಯವಸ್ಥೆ ಕೂಡ ಮಾಡಿ 5 ಬೋನ್ಗಳನ್ನ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಪೇಟನ್ನು ಇಡೋ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಈಗಷ್ಟೇ ನಾನು ಮಾತನಾಡಿದ್ದೇನೆ ಪರಮೇಶ್ವರ್ ಹತ್ರ, ನಮ್ಮ ACF ಅವ್ರ ಹತ್ರ. ಅವರು ತಿಳಿಸಿದಂಗೆ ಈಗ ಏನು ನಿನ್ನೆ ಒಂದು ಹಸುವನ್ನು ದಾಳಿ ಮಾಡಿತ್ತು, ನಿನ್ನೆ ದಿವಸ ಆಗಿ ಇವತ್ತೇನು ಹೊಸನ್ನು ದಾಳಿ ಮಾಡಿತ್ತು, ಅದೇ ಕಾರ್ಕಸನ್ನು ಅಲ್ಲಿ ಈಗ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಹುಲಿ ಹಿಡಿಯುವ ವ್ಯವಸ್ಥೆನ ಈಗ ಮಾಡ್ತಾರೆ. ಸರ್, ಈಗ ಕೋಆರ್ಡಿನೇಷನ್ ಇಲ್ಲ ಅನ್ನೋದು ಸಾಕಷ್ಟು ಕೂಗಿತ್ತು. ಅದು ಏನು ಸೀಕ್ರೆಟ್ ಅಲ್ಲ, ಅದು ಓಪನ್ ಬುಕ್ಕು. ನಮ್ಮ ಎಲ್ಲ ಜನರು ನಮ್ಮ ಹೆಡಿಯಾಲ ರೇಂಜಲ್ಲಿ ಮತ್ತು ಅಕ್ಕಪಕ್ಕ ಸುತ್ತಮುತ್ತ ಇರುವಂತಹ ಕಾಡಿನ ಪ್ರದೇಶ ಅಲ್ಲಿ ಜನರ ಕೇಳಿದ್ರೆ ಅವರೇ ಹೇಳ್ತಾರೆ ಕೋಆರ್ಡಿನೇಷನ್ ಇಲ್ಲ ಅನ್ನೋದು. ಆದ್ದರಿಂದ ನಾವು ಕೂಡ ಒಂದು ಮೀಟಿಂಗನ್ನು ಮಾಡಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಂಡಿದ್ದೋ, ಅದು ಕಾರಣಗಳಿಂದ ಆಗಿರಲಿಲ್ಲ. ಈಗ ಇವತ್ತು ಬೆಳಿಗ್ಗೆ ಕೂಡ ನಾನು ಅರಣ್ಯ ಸಚಿವರ ಹತ್ರ ಮಾತನಾಡಿದೆ. ಅವರು ನಮಗೆ ತಿಳಿಸಿದ್ದಾರೆ ಈ ಅಸೆಂಬ್ಲಿ ಮಧ್ಯದಲ್ಲಿ ಯಾವತ್ತಾರು ಮೀಟಿಂಗನ್ನು ಮಾಡೋಣ, ಕೋಆರ್ಡಿನೇಷನ್ ಸಂಬಂಧಪಟ್ಟಂತೆ ಮೀಟಿಂಗನ್ನು ಮಾಡಿ ಅದೇ ರೀತಿ ಅಧಿಕಾರಿಗಳ ನೆಗ್ಲಿಜೆನ್ಸನ್ನು ಕೂಡ ನಾವು ಆ ದಿನ ಅಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ದೇವನಹಳ್ಳಿ ಮಿನಿ ವಿಧಾನಸೌಧದ ಸುತ್ತಲೂ ಗಿಡಗಂಟಿಗಳು ಬೆಳೆದು ಹಾವುಗಳ ಕಾಟ ಹೆಚ್ಚಾಗಿದೆ. ಈ ಬಗ್ಗೆ ತಾಲೂಕು ದಂಡಾಧಿಕಾರಿ ಮಿನಿ ವಿಧಾನಸೌಧದ ಸುತ್ತಲೂ ಸ್ವಚ್ಛತೆಗೆ ಹೆಚ್ಚು ಕ್ರಮ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ಮಿನಿ ವಿಧಾನಸೌಧ 3 ಅಂತಸ್ತಿನ ಕಟ್ಟಡವಾಗಿದ್ದು, ಅಂಗವಿಕಲರು ಈ ಕಟ್ಟಡದಲ್ಲಿ ಪ್ರವೇಶ ಮಾಡಲು ಹಾಗೂ ಮೇಲಿನ ಅಂತಸ್ತಿಗೆ ಹೋಗಲು ಲಿಫ್ಟ್ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅಂಗವಿಕಲರು ಮಿನಿ ವಿಧಾನಸೌಧಕ್ಕೆ ಮೆಟ್ಟಿಲುಗಳನ್ನು ಏರಿ ಹೋಗಲು ಸಾಧ್ಯವಾಗದೆ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಆಗುತ್ತಿಲ್ಲ. ಈ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ತಾಲೂಕು ಅಂಗವಿಕಲರ ಸಂಘದ ಅಧ್ಯಕ್ಷ ಸುರೇಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ ತಾಲೂಕು ದಂಡಾಧಿಕಾರಿಗಳಿಗೆ ಹಲವಾರು ವರ್ಷಗಳಿಂದ ಮನವಿ ನೀಡಿದ್ದು ಲಿಫ್ಟ್ ವ್ಯವಸ್ಥೆ ಮಾಡುವುದಾಗಿ ಭರವಸೆಗಳನ್ನು ನೀಡುತ್ತಿದ್ದಾರೆ ಹೊರತು ಈವರೆಗೂ ಲಿಫ್ಟ್ ವ್ಯವಸ್ಥೆ ಆಗಿಲ್ಲ. ಲಿಫ್ಟ್ ವ್ಯವಸ್ಥೆಗೆ ಹಣ ಮಂಜೂರಾಗಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರ್ಮಾಣ ಕಾರ್ಯ ಸ್ಥಗಿತವಾಗಿದೆ ಎಂದರು. ಇದರಿಂದ ಅಂಗವಿಕಲರು ಮತ್ತು ವೃದ್ಧರು ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಈ ವ್ಯವಸ್ಥೆ ಮಾಡದಿದ್ದಲ್ಲಿ ತಾಲೂಕಿನಲ್ಲಿ 2,000ಕ್ಕೂ ಹೆಚ್ಚು ಅಂಗವಿಕಲರಿದ್ದು ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು. ತಾಲೂಕು ವಿಕಲಚೇತನರ ಅಧ್ಯಕ್ಷರು. ನಾನು ಸುಮಾರು ಮಿನಿ ವಿಧಾನಸೌಧಕ್ಕೆ ಕೆಲಸ ಕಾರ್ಯಗಳಿಗೆ
ಸುಮಾರು ಒಂದು 7-8 ವರ್ಷದಿಂದ ಬರ್ತಾಯಿದ್ದೀನಿ. ಆದರೆ ನಮಗೆ ಯಾವುದೇ ಸೌಲಭ್ಯ ಇಲ್ಲ ಅಲ್ಲಿ. ಬರೀ ಎಲ್ಲ ನೋಡಿದ್ರು ಅಲ್ಲಲ್ಲಿ ಎಲ್ಲ ಉಗಿದಿರೋದು ಮಾಡಿರೋದು ಇದೇ ಕಾಣುತ್ತೆ. ಹಾಗೂ ನಾನು ಮೆಟ್ಲತ್ತಿ 2ನೇ ಫ್ಲೋರು 1ನೇ ಫ್ಲೋರ್ಗೆ ಹೋಗ್ಬೇಕಂದ್ರೆ ಭಾಳ ಸಮಸ್ಯೆ ಆಗಿದೆ. ನನ್ನಂಥವರು ಸುಮಾರು ಜನ ವಿಕಲಚೇತನರು ನನ್ನ ಹತ್ರ ಬಂದು ನೋವನ್ನು ಹೇಳ್ಕೊಂಡಿದ್ದಾರೆ. ಅದು ಇದುವರೆಗೂ ಬಗೆಹರಿಸಿಲ್ಲ. ಲಿಫ್ಟ್ ಆಗಿದ್ರೂ ಎಸ್ಟಿಮೇಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಸಭೆ ಕರೆದು ಹೇಳ್ತಾರೆ ಹೊರತು ಇದುವರೆಗೂ ಜಾರಿ ಮಾಡಿಲ್ಲ. ಇದರ ಸರಿಯಾದ ಅಧಿಕಾರಿಗಳು ಇದನ್ನು ಕ್ರಮ ವಹಿಸಿ ಕೂಡಲೇ ನನಗೆ ಲಿಫ್ಟನ್ನು ಅಳವಡಿಸ್ಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ವಿಕಲಚೇತನರು 2,000 ಜನ ಇದ್ದೀವಿ. ಇಲ್ಲೇ ವಿಧಾನಸೌಧದಲ್ಲಿ ಕುಳಿತುಕೊಂಡು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ. ಪ್ರತಿನಿತ್ಯ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸಿ 30 ವರ್ಷಗಳ ಕಾಲ ಉತ್ತಮ ರೀತಿಯಲ್ಲಿ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ತೊರಲಕ್ಕಿ ಮಾರ್ಗದ ಬಸ್ ನಿರ್ವಾಹಕ ತಿಮ್ಮರಾಯಪ್ಪ ಅವರನ್ನು ಅಭಿನಂದಿಸಿದರು. ಮಾಲೂರು ಬಸ್ ನಿಲ್ದಾಣದ KSRTC ನಿಯಂತ್ರಣ ಕಚೇರಿ ಮುಂಭಾಗ ತೊರಲಕ್ಕಿ ರಾಜನಹಳ್ಳಿ ಮಾರ್ಗವಾಗಿ ಪ್ರಯಾಣಿಸುವ ಶಿಕ್ಷಕರು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸ್ನೇಹಜೀವಿಯಾಗಿರುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮಾಲೂರು ತೊರಲಕ್ಕಿ ಮಾರ್ಗದ ನಿರ್ವಾಹಕ ತಿಮ್ಮರಾಯಪ್ಪ ಅವರು ಕರ್ತವ್ಯದಲ್ಲಿದ್ದ ವೇಳೆ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರೊಂದಿಗೆ ಪ್ರೀತಿ ಮತ್ತು ವಿಶ್ವಾಸ ಗಳಿಸಿದ್ದಾರೆ. 30 ವರ್ಷಗಳ ಕಾಲ ಕರ್ತವ್ಯದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇಲಾಖೆಯಲ್ಲಿ ಉತ್ತಮ ಹೆಸರು ಗಳಿಸಿ ನಿವೃತ್ತಿಯಾದರು. ರಾಜನಹಳ್ಳಿ ಗ್ರಾಮದ ತಿಮ್ಮರಾಯಪ್ಪ ಅವರ ನಿವೃತ್ತಿಯ ನಂತರದ ಜೀವನ ಆರೋಗ್ಯದಿಂದ ಕೂಡಿರಲಿ ಎಂದು ಶುಭ ಹಾರೈಸಿದರು. ಸಾರಿಗೆ ಇಲಾಖೆಯಲ್ಲಿ ನಿರ್ವಾಹಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ತಿಮ್ಮರಾಯಪ್ಪ ಸರ್ ಅವರು. ಅಷ್ಟೇ ಅಲ್ಲದೆ ಅವರು ಅಧ್ಯಕ್ಷರು ಸಹ, ತಮ್ಮ ಒಂದು ನಿರ್ವಾಹಕರ ಒಂದು ಸಂಘದ ಅಧ್ಯಕ್ಷರು ಸಹ ಆಗಿದ್ದಾರೆ ಶ್ರೀಯುತರು. ತಮ್ಮ ಕರ್ತವ್ಯದಲ್ಲಿ ಬಹಳಷ್ಟು ನಿಷ್ಠೆಯಿಂದ ವೃತ್ತಿಪರತೆಯನ್ನು ಹೊಂದಿದ್ದು ನಿಷ್ಠೆಯಿಂದ ತಮ್ಮ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾರೆ ಶ್ರೀಯುತರು. ಒಂದು ಆತ್ಮೀಯತೆ, ಒಂದು ಬಾಂಧವ್ಯ ಪ್ರಯಾಣಿಕರಿಗೂ ಮತ್ತು ನಿರ್ವಾಹಕರಿಗೂ ಇರುವ ಒಂದು ದೃಷ್ಟಿಯಲ್ಲಿ ನಾವೆಲ್ಲ ದಿನಾಗಲೂ ಪ್ರಯಾಣ ಮಾಡುವಂಥ ಎಲ್ಲ ಶಿಕ್ಷಕವೃಂದದವರು ಅವರನ್ನು ಆತ್ಮೀಯವಾಗಿ ಗೌರವ ಸಲ್ಲಿಸಬೇಕೆಂದು ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಅವರ ಒಂದು ವೃತ್ತಿ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯತೆಯನ್ನು ಇಟ್ಕೊಳ್ತಾ ಇದ್ದರು. ಅವರು ಸರ್ಕಾರಿ ನೌಕರರಾಗಿದ್ದು, ನಾವು ಸಹ ಸರ್ಕಾರಿ ನೌಕರಿಯಲ್ಲಿದ್ದು, ನಮ್ಮ ಒಂದು ಕರ್ತವ್ಯಕ್ಕೆ ಯಾವುದೇ ರೀತಿ ಧಕ್ಕೆ ಬರದೇ ಇರಲಿ ಅನ್ನುವಂಥ ರೀತಿಯಲ್ಲಿ ಅಕಸ್ಮಾತ್ ಯಾವುದಾದ್ರೂ ಒಬ್ಬ ಶಿಕ್ಷಕರು 1 ನಿಮಿಷ 2 ನಿಮಿಷ ತಡವಾದಾಗ ಸಹ ಅವ್ರು ನಮಗಾಗಿ ಕಾದಿದ್ದು ಆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಯಾಕೆಂದರೆ ಆ ಒಂದು ರಸ್ತೆ ಮಾರ್ಗದಲ್ಲಿ ಚಲಿಸುವಂಥ ಒಂದೇ ಒಂದು ಏಕೈಕ ಬಸ್ ಆಗಿರುತ್ತೆ. ಆ ಬಸ್ಸನ್ನು ಬಿಟ್ಟರೆ ಮತ್ತೆ ನೌಕರರಿಗೆ ಬೇರೆ ಬಸ್ ಇರೋದಿಲ್ಲ ಆ ಒಂದು ಊರುಗಳಿಗೆ ತಲುಪೋದಕ್ಕೆ. ನಮ್ಮ ಕರ್ತವ್ಯವನ್ನು ನಿರ್ವಹಿಸಲು ನಮ್ಮ ಸಮಯ ಒಂದು ಪಾಲನೆಯಲ್ಲೂ ಸಹ ಅವರ ಒಂದು ಸಹಕಾರ ಅನ್ನುವಂಥದ್ದು ಇದೆ. ಆ ನಿಟ್ಟಿನಲ್ಲಿ ಆತ್ಮೀಯತೆಯಿಂದ ಶ್ರೀಯುತರನ್ನು ನಾವು ಎಲ್ಲ ನಮ್ಮ ನೌಕರರ ಬಂಧುಗಳು ಆತ್ಮೀಯತೆಯಿಂದ ಶ್ರೀಯುತರನ್ನು ನಾವು ಗೌರವಿಸಿದ್ದೇವೆ. ಈ ಸಂದರ್ಭದಲ್ಲಿ KSRTC ಮಾಲೂರು ಘಟಕದ ವ್ಯವಸ್ಥಾಪಕ ರಮೇಶ್ ಬಾಬು, TC ರಾಮಣ್ಣ, BRC ಸಮನ್ವಯಾಧಿಕಾರಿ ನಂಜುಂಡಗೌಡ, ತೊರಲಕ್ಕಿ ರಾಜನಹಳ್ಳಿ ಮಾರ್ಗದ ಪ್ರಯಾಣ ಮಾಡುವ ಶಿಕ್ಷಕರಾದ NS ಮಾಲತಿ, ರಾಧಮ್ಮ, ಮೀನಾಕ್ಷಿ, ಭಾಗ್ಯಮ್ಮ, ಅಮರಾವತಿ, ಸುಮತಿ, ಸುಮಾ, ಅನಿತಾ ಪತ್ತಾರ್, B ಮಂಜುಳಾ, ಸರಳ, ರವಿಶಂಕರ್, ರಾಧಮ್ಮ, ಯಶೋಧ ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ಅವೈಜ್ಞಾನಿಕ ಶೌಚಾಲಯ ನಿರ್ಮಾಣ ಮಾಡಿರುವ ದೇವನಹಳ್ಳಿ ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿ ಬಸ್ ನಿಲ್ದಾಣದ ಹಿಂಭಾಗದ ನಿರ್ಮಾಣ ಮಾಡಿರುವ ಶೌಚಾಲಯದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ, ನಿರ್ವಹಣೆಯೂ ಇಲ್ಲವಾಗಿದೆ. ಶೌಚಾಲಯದ ಅವೈಜ್ಞಾನಿಕ ನಿರ್ಮಾಣ ಮಾಡಿರುವ ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಶೌಚಾಲಯದ ಅವೈಜ್ಞಾನಿಕ ಕಾಮಗಾರಿ ಸರಿಪಡಿಸುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ. ಮಕ್ಕಳಿಗೆ ಮತ್ತು ವೃದ್ಧರಿಗೆ ಈ ಶೌಚಾಲಯ ಬಳಕೆಯಾಗುತ್ತಿಲ್ಲ. ಶೌಚಾಲಯದ ಮುಂದೆ ಕಸದ ರಾಶಿ ಸದಾ ತುಂಬಿರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಶೌಚಾಲಯ ಸುತ್ತಮುತ್ತ ಮೂಗು ಮುಚ್ಚಿಕೊಂಡು ಜನತೆ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಪುರಸಭೆ ಅಧಿಕಾರಿಗಳು ಗಮನ ಹರಿಸಿ ಶೌಚಾಲಯವನ್ನು ಸರಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆ ಸಮಯದಲ್ಲಿ ಮಾತ್ರ ರೈತರು, ಕೂಲಿ ಕಾರ್ಮಿಕರನ್ನು ಸ್ಮರಿಸುತ್ತವೆ. ನಂತರ ಮರೆಯುವ ಸರ್ಕಾರಗಳಿಗೆ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ದುಡಿಯುವ ವರ್ಗ ಕಲಿಸಬೇಕಾಗುತ್ತದೆ ಎಂದು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ತಿಮ್ಮನಾಯಕನಹಳ್ಳಿ ಅರುಣ್ ಕುಮಾರ್ ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ಕೂಲಿ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೋಮವಾರದಿಂದ ಹಮ್ಮಿಕೊಂಡಿರುವ 72 ಗಂಟೆಗಳ ಅಹೋರಾತ್ರಿ ಧರಣಿಗೆ ಶಿಡ್ಲಘಟ್ಟದಿಂದ ತೆರಳಿದ ವೇಳೆ ಅವರು ಮಾತನಾಡಿದರು. ಈ ಹಿಂದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎಪಿಎಂಸಿ ಕಾಯ್ದೆ ಜಾರಿ ಮಾಡಿದಾಗ ರೈತರು ನಡೆಸಿದ ಪ್ರತಿಭಟನೆ ಸಮಯದಲ್ಲಿ ವಾಪಸ್ ಪಡೆಯುವುದಾಗಿ ಭರವಸೆ ನೀಡಿದ್ದರೂ ಪೂರ್ಣ ಪ್ರಮಾಣದಲ್ಲಿ ಅದು ಸಾಧ್ಯವಾಗಿಲ್ಲ. ಜೊತೆಗೆ ಆಗ ರಾಜ್ಯದಲ್ಲಿ ವಿರೋಧ ಪಕ್ಷಗಳಿದ್ದ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ತಕ್ಷಣ ಎಪಿಎಂಸಿ ಕಾಯ್ದೆಯನ್ನು ರದ್ದುಪಡಿಸುವುದಾಗಿ ಹೇಳಿತ್ತು. ಕಾಂಗ್ರೆಸ್ ಇದೀಗ ಅಧಿಕಾರಕ್ಕೆ ಬಂದಿದ್ದರೂ ಅದರ ಬಗ್ಗೆ ಮಾತನಾಡುತ್ತಿಲ್ಲ ಎಂದು ದೂರಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ, ಕೂಲಿ ಕಾರ್ಮಿಕರು, ಮಹಿಳೆಯರು, ಯುವ ಜನರ ವಿರೋಧಿ ನೀತಿಗಳನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾನಾ ಸಂಘಟನೆಗಳು ಸೇರಿ ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ 72 ಗಂಟೆಗಳ ಕಾಲ ಅಹೋರಾತ್ರಿ ಧರಣಿ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿರುವುದಾಗಿ ಹೇಳಿದರು. ಏನಿವತ್ತು ಶಿಡ್ಲಘಟ್ಟ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ಕಾರ್ಮಿಕ ಆಗಿರ್ಬೋದು, ರೈತ ಪರ ಆಗಿರ್ಬೋದು, ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ, ಪುಟ್ಟಣೆ ಬಣ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಭವನ ಮುತ್ತಿಗೆ ಇರ್ಬೋದು 3 ದಿವಸ ನಿರಂತರ 72 ಗಂಟೆಗಳ ಕಾಲ ಇಡೀ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಗುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ. ಈಗಾಗಲೇ 1 ವರ್ಷದ ಹಿಂದೆ 380 ದಿವಸ ದೆಹಲಿಯಲ್ಲಿ 3 ಅಥವಾ 4 ರಾಜ್ಯಗಳು ಸೇರಿ ದೆಹಲಿಯಲ್ಲಿ 380 ದಿವಸ ಹೋರಾಟ ಮಾಡಿ ಅದರಲ್ಲಿ ರೈತರು 780 ಜನ ರೈತರು ಹುತಾತ್ಮರಾದರು. ಅವರಿಗೆ ಪರಿಹಾರ ಕೊಡಲಿಲ್ಲ. ಇದುವರೆಗೂ ಆ 3 ಕಾಯ್ದೆಗಳು ಯಾವಪ್ಪ ಅಂದರೆ ಭೂಮಿ ಸುಗ್ರೀವಾಜ್ಞೆ, ಎರಡನೇದಾಗಿ ಇವತ್ತು ವಿದ್ಯುತ್ ಖಾಸಗೀಕರಣ, ಮೂರನೇದಾಗಿ ಎಪಿಎಂಸಿ ಕಾಯ್ದೆಯನ್ನು ರದ್ದು ಮಾಡಬೇಕು. ಬೆಳೆ ಬೆಳೆದ ಮೇಲೆ ಸಣ್ಣ ಪುಟ್ಟ ರೈತರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಮೂಲೆ ಗುಂಪಾಗ್ತಾರೆ ಅನ್ನೋ ಒಂದು 3 ಕಾಯ್ದೆಗಳನ್ನು ವಾಪಸ್ ಪಡಿತೀನಿ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಇದುವರೆಗೂ ಅದಕ್ಕೆ ಸರ್ಕಾರ ಇರ್ತಾ ಇಲ್ಲ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಒಂದು ಮಾತು ಕೊಟ್ಟರು. ನಮ್ಮ ಸರ್ಕಾರ ಬಂದಿದ್ದಂಥ ಒಂದೇ ತಿಂಗಳಲ್ಲಿ ನಮ್ಮ ಅರುಣ್ ಕುಮಾರ್ ಹೇಳ್ದಂಗೆ ಇದುವರೆಗೂ ಅದನ್ನು ಕಾರ್ಯಗತ ಮಾಡಲಿಲ್ಲ. ಆ ಒಂದು ಉದ್ದೇಶದಿಂದ ಇಡೀ ಭಾರತಾದ್ಯಂತ 32 ರಾಜ್ಯಗಳಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಕೂಡ 72 ಗಂಟೆಗಳ ಕಾಲ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಶಿಡ್ಲಘಟ್ಟ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗಾಗಲೇ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀ ಬಸ್ಸಲ್ಲಿ ಹೋಗಿದ್ದಾರೆ, ರೈಲಲ್ಲಿ ಹೊರಟಿದ್ದಾರೆ. ನಾವು ಕೂಡ ಸ್ವಂತ ಬಸ್ಸು, ಸ್ವಂತ ವೆಹಿಕಲ್ಗಳು ಮಾಡ್ಕೊಂಡು ಈಗಾಗಲೇ ರೈತ ಸಂಘದಿಂದ ಗ್ರಾಮ ಪಂಚಾಯತಿ ನೌಕರರು ಎಲ್ಲ ಹೊರಟಿದ್ದೀವಿ ಬಂಧುಗಳೇ. ಶಿಡ್ಲಘಟ್ಟದಿಂದ ರೈತರು, ಕೂಲಿ ಕಾರ್ಮಿಕರು ಸೇರಿದಂತೆ ನಾನಾ ಸಂಘಟನೆಗಳಿಂದ ಬೆಂಗಳೂರಿಗೆ ಧರಣಿ ಭಾಗವಹಿಸಲು ತೆರಳಿದರು. ರೈತ ಸಂಘದ ರವಿಪ್ರಕಾಶ್, ಕೋಟೆ ಚನ್ನೇಗೌಡ, ಮಾರುತಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕಾರ್ತಿಕ ಹುಣ್ಣಿಮೆ ಹಾಗೂ ಕಾರ್ತಿಕ ಸೋಮವಾರದ ಪ್ರಯುಕ್ತ ಜಿಲ್ಲೆಯಾದ್ಯಂತ ಇರುವ ಈಶ್ವರನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಏರ್ಪಡಿಸಲಾಗಿತ್ತು. ಬೆಳಗ್ಗೆಯಿಂದಲೇ ಭಕ್ತರು ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಗಳಿಗೆ ಭೇಟಿ ನೀಡಿದ್ದರು. ಚಿಕ್ಕಬಳ್ಳಾಪುರದ ಗಾಂಧಿ ಕೊಳಾಯಿ ರಸ್ತೆಯ ಹಳೆ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರಿಂದ ದೇವಾಲಯ ಜೀರ್ಣೋದ್ಧಾರ ಮಾಡಲಾಗಿದ್ದು ಇಂದು ವಿಶೇಷ ಪೂಜೆಗಳು ಅದ್ದೂರಿಯಾಗಿ ನಡೆದವು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮನೆ ಬಿಟ್ಟು ಹೋದ ಮಗನ ಕನವರಿಕೆಯಲ್ಲಿ ತಂದೆ ಜೀವ ಹಿಡಿದುಕೊಂಡಿದ್ದಾರೆ.
ಮಗನ ಮುಖ ನೋಡಿದರೆ ಸಾಯುವ ಜೀವಕ್ಕೆ ನೆಮ್ಮದಿ ಸಿಗುತ್ತೆ ಎಂಬುದು ಕುಟುಂಬಸ್ಥರ ಆಸೆ. ಎಲ್ಲಿದ್ದೀಯ ಮಗನೇ, ಮನೆಗೆ ಬಾರೋ ಎಂದು ತಾಯಿ ಕಣ್ಣೀರಿಟ್ಟು ಮಗನನ್ನು ಕರೆಯುತ್ತಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿರುವ ಸುಮಾರು 70 ವರ್ಷದ ರಾಮಕೃಷ್ಣಪ್ಪ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಸ್ಥಿತಿ ಚಿಂತಾಜನಕವಾಗಿದ್ದು ಕೊನೆಯ ಕ್ಷಣ ಎಣಿಸುತ್ತಿದ್ದಾರೆ. ಅರೆಪ್ರಜ್ಞೆ ಸ್ಥಿತಿಯಲ್ಲಿರುವ ಅವರು ಮಗನ ಹೆಸರು ಕರೆದಾಗ ಮಾತ್ರ ಸ್ಪಂದನೆ ಮಾಡುತ್ತಿದ್ದಾರೆ. ಮನೆ ಬಿಟ್ಟು ಹೋದ ಮಗನ ಕನವರಿಕೆಯಲ್ಲಿ ಕೊನೆಯುಸಿರನ್ನು ಹಿಡಿದಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬುಗೆರೆಯ ನಿವಾಸಿ ರಾಮಕೃಷ್ಣಪ್ಪ ಅವರಿಗೆ ವೇಣುಗೋಪಾಲ ಎಂಬ ಮಗನಿದ್ದ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡುತ್ತಿದ್ದ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು 15 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ. ಮನೆ ಬಿಟ್ಟು ಹೋದಾಗ 22 ವರ್ಷದ ಯುವಕ ವೇಣುಗೋಪಾಲ್ ಕಳೆದ 15 ವರ್ಷಗಳಿಂದ ಇಂದಲ್ಲ ನಾಳೆ ಮನೆಗೆ ಬಂದೇ ಬರುತ್ತಾನೆಂಬ ನಂಬಿಕೆಯಲ್ಲಿ ರಾಮಕೃಷ್ಣಪ್ಪ ಕಾಯುತ್ತಿದ್ದರು. ಆದರೆ ಈಗ ರಾಮಕೃಷ್ಣಪ್ಪ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಹಾಸಿಗೆಯಲ್ಲಿ ಮಗ ವೇಣುಗೋಪಾಲನನ್ನು ಕನವರಿಸುತ್ತಿದ್ದಾರೆ. ಸಾಯುವ ಕೊನೆಗಳಿಗೆಯಲ್ಲೂ ಮಗನ ಮುಖ ನೋಡಬೇಕೆಂಬುದು ಅವರ ಆಸೆ. ಆದರೆ ಅವನು ಎಲ್ಲಿದ್ದಾನೆಂಬ ಸುಳಿವಿಲ್ಲ. ವೇಣುಗೋಪಾಲ್ ತಾಯಿ ರತ್ನಮ್ಮ ಮತ್ತು ಅಕ್ಕ ಸವಿತಾ ಮನೆಗೆ ಬರುವಂತೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ. ವೇಣುಗೋಪಾಲ್ ಎಲ್ಲೇ ಇದ್ರೂ ಹೇಗೆ ಇದ್ರೂ ಬೇಗ ಆಸ್ಪತ್ರೆಗೆ ಬಾ ಎಂದು ಕಣ್ಣೀರಿಟ್ಟು ಕರೆಯುತ್ತಿದ್ದಾರೆ. ಒಮ್ಮೆ ಮಗನ ಮುಖ ನೋಡಿದ್ರೆ ರಾಮಕೃಷ್ಣಪ್ಪನವರು ನೆಮ್ಮದಿಯಿಂದ ಕೊನೆಯುಸಿರೆಳುತ್ತಾರೆಂಬ ಸಣ್ಣ ಆಸೆ ಕುಟುಂಬಸ್ಥರಿಗೆ. ವೇಣುಗೋಪಾಲ್ ಬಗ್ಗೆ ಮಾಹಿತಿ ಇದ್ದಲ್ಲಿ ತಮ್ಮನ್ನು ಸಂಪರ್ಕಿಸುವಂತೆ ಸಾರ್ವಜನಿಕರಲ್ಲಿ ಬೇಡಿಕೊಂಡಿದ್ದಾರೆ. ರವಿರಾಜ್ 9113011791, ರಮೇಶ್ 7760874762, ಸುರೇಶ್ 9945845453. ನಮ್ಮ ಅಣ್ಣ ವೇಣುಗೋಪಾಲ ನಮ್ಮ ಅಪ್ಪನಿಗೋಸ್ಕರನಾದರೂ ಏನೇ ಒಂದು ಸಮಸ್ಯೆಲಿದ್ರೂ ಪರವಾಗಿಲ್ಲ, ಎಲ್ಲಾದರೂ ಇರಲಿ ಹೇಗಾದರೂ ಇರಲಿ ರಾಜಾಜಿನಗರ ಇಎಸ್ಐ ಹಾಸ್ಪಿಟಲ್ಲು ಐಸು ವಾರ್ಡಲ್ಲಿ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ನಮ್ಮಣ್ಣ ಎಲ್ಲೇ ಇದ್ದರೂ ದಯವಿಟ್ಟು ವೇಣುಗೋಪಾಲ್ ವೇಣು ಬಾರೋ ವೇಣು ಅಣ್ಣ ನಿಗೋಸ್ಕರ ಕಾಯ್ದಾಡ್ಕಣೋ, ಹೋಗೋ ಜೀವ ಇಟ್ಕೊಂಡು ಹೆಣ್ಣು ಅಂದರೆ ಕಂಡುಬಿಡ್ತಾನೆ ಕಣೋ. ಎಂಥದೇ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಸನ್ನಿವೇಶದಲ್ಲಿ ದಯವಿಟ್ಟು ಬಾರೋ ಇಎಸ್ಐ ಹಾಸ್ಪಿಟ್ಲಿಗೆ, 2nd ಫ್ಲೋರು ಐಸು ವಾರ್ಡಲ್ಲಿ ಇಟ್ಟಿದ್ದೀವಿ ಕಣೋ, ಬೇಗ ಬಾರೋ ವೇಣು, ಎಲ್ಲಾನ ಇರು ಬಾರೋ ಬೇಗ, ಅಪ್ಪನ ಕಂಡೀಷನ್ ತುಂಬ ಸೀರಿಯಸ್ ಆಗೈತೆ ಕಣೋ, ಇಲ್ಲೇ ವೇಣು ಅಂತ ಕಣೋ, ಬೇಗ ಬಾರೋ, ಎಲ್ಲಾದರೂ ಇಲ್ಲಿ ಬಾರೋ ಬೇಗ, ಒಂದು ಮುಕ್ತಿ ಕೊಡು ಅಣ್ಣಗೆ, ದಯವಿಟ್ಟು ನಿನ್ನ ಕಾಲಕ್ಕೆ ಬೀಳ್ತೀನಿ ಕಣೋ, ನಮ್ಮ ಅಮ್ಮನ ಮುಖ ನೋಡು ವೇಣು, ಬಾರೋ ವೇಣು. ಅಪ್ಪ ನಿಮ್ಮ ಅಣ್ಣ ಕಾಣ ಸೀರಿಯಸ್ ಆಗೋಣ ವೇಣು, ಎಲ್ಲಿದ್ರು ನೀವು ಬಾರೋ, ಅಮ್ಮ ನನ್ನ ಜಾಸ್ತಿ ಬರಲಿಲ್ವ, ಈ ಸ್ಥಿತಿ ಹೊರಟಿದ್ವಲ್ಲ ನಾವು, ಇವಾಗನ ಬಂದು ನಮ್ಮ ಮುಕ್ತಿ ಕೊಡಪ್ಪ ವೇಣು ಅಪ್ಪ, ನಿಮ್ಮ ಕಾಗನ ಮುಗಿತೀವಿ ನಾವು, ನಿನ್ನ ಸ್ಥಿತಿಗೆ ವೇಣು ಅಪ್ಪ, ಅಣ್ಣ ವೇಣು ಅಂತ ನಿಮ್ಮ ಅಣ್ಣ ಬಾರೋ. ಕೊನೆಯ ಸ್ಟೇಜಲ್ಲಿ ಆಯ್ತು ವೇಣು, ನಿನ್ನೇ ಕಲ್ಬಿಡಿಸ್ತಾನೋ, ಯಾವುದೇ ಒಂದು ಇದಿರ್ಲಿ ಕಣೋ, ಬಾರೋ ಬೇಗ, ಮಗವನ್ನು ತೋರಿಸುವ ಸಾಕು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಓಂ ಶ್ರೀ ಈಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ ದಿನಾಂಕ 29/11/2023 ಬುಧವಾರದಿಂದ 30/11/2023 ಗುರುವಾರದವರೆಗೆ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ತನು ಮನ ಧನ ಧಾನ್ಯಗಳನ್ನು ಅರ್ಪಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ಸ್ಥಳ ಗೊಯ್ಯಲಹಳ್ಳಿ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಯೋಗಪಟು ಜಾಹ್ನವಿ ಎಂಆರ್ ರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಸಾಧನೆ ಮಾಡಿದ್ದಾರೆ. ಪದಕ ವಿಜೇತಳಾಗಿರುವ ಜಾಹ್ನವಿರವರಿಗೆ ದೊಡ್ಡಬಳ್ಳಾಪುರ ಜನತೆ ಅಭಿನಂದನೆ ಸಲ್ಲಿಸಿದ್ದಾರೆ. 23ರಿಂದ 28ರವರೆಗೆ ಅಸ್ಸಾಂನ ಗೌಹಾಟಿಯಲ್ಲಿ ನಡೆದ 48ನೇ ರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ನಲ್ಲಿ 14ರಿಂದ 16 ವರ್ಷದ ಮಹಿಳಾ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ.
ಬೆಳ್ಳಿ ಪದಕ ಗೆದ್ದ ಜಾಹ್ನವಿ ಎಮ್ಮರ್ ಅವರಿಗೆ ರಾಜ್ಯ ಅಮೇಚೂರ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಿಎನ್ ಕೃಷ್ಣಮೂರ್ತಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರೊಫೆಸರ್ ಎಂಜಿ ಅಮರನಾಥ್, ನಿಸರ್ಗ ಯೋಗ ಕೇಂದ್ರದ ಅಧ್ಯಕ್ಷ ಎಚ್.ಸಿ. ರವೀಂದ್ರ, ಕಾರ್ಯದರ್ಶಿ ಯೋಗ ನಟರಾಜ್, ಖಜಾಂಚಿ ಶ್ಯಾಮಸುಂದರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕೃಷ್ಣ ಚಿತ್ರಮಂದಿರ ರಸ್ತೆಯ ನಗರ್ತರ ಮಹಿಳಾ ಸಂಘದಿಂದ 16ನೇ ಸೋಮವಾರ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ತಿಕ ಮಾಸದ ಅಂಗವಾಗಿ ನಡೆಯುವ 16ನೇ ಸೋಮವಾರದ ಪೂಜೆಯಲ್ಲಿ 16 ಶಿವಲಿಂಗಗಳನ್ನು ಪೂಜಿಸಿ ನಂತರ ನೀರಿನಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಈ ಪೂಜೆ ಮಾಡುವುದರಿಂದ ಮನೆಯಲ್ಲಿನ ಸಂಕಷ್ಟಗಳು ದೂರವಾಗಿ ಶಾಂತಿ, ನೆಮ್ಮದಿ ನೆಲೆಸಲಿದೆ ಎಂಬುದು ನಂಬಿಕೆ. ಹಾಗಾಗಿ ಚಿಕ್ಕಬಳ್ಳಾಪುರದ ನಗರ್ತರ ಮಹಿಳಾ ಸಂಘದಿಂದ ಸೋಮವಾರ ಸಾಮೂಹಿಕವಾಗಿ ಪೂಜೆ ನೆರವೇರಿಸಲಾಯಿತು. ಚೇಳೂರು ತಾಲೂಕಿನ ಎಂ ನಲ್ಲಗುಡ್ಲಪಲ್ಲಿ ಕ್ಲಸ್ಟರ್ನ ಪಸುಪುಲವಾರಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಂವಿಧಾನ ದಿನ ಆಚರಿಸಲಾಯಿತು. ಸಂವಿಧಾನ ಪ್ರಸ್ತಾವನೆಯ ಪ್ರತಿಜ್ಞೆಯನ್ನು ಸಹ ಶಿಕ್ಷಕ ನರಸಿಂಹಪ್ಪ ಬೋಧಿಸಿದರು. ಶಾಲಾ ಮಕ್ಕಳು, ಶಾಲಾ ಶಿಕ್ಷಕರು ಹಾಗೂ ಶಾಲಾ ಅಡುಗೆ ಸಿಬ್ಬಂದಿ ಸೇರಿ ಸ್ವೀಕರಿಸಿದರು. ಸಂವಿಧಾನದ ಮಹತ್ವ ಮತ್ತು ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಹಾಗೂ ಸಂವಿಧಾನ ರಚನೆಯ ವಿಧಿವಿಧಾನಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ ಮಾತನಾಡಿ, ಸಂವಿಧಾನವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು, ಹಾಗೆಯೇ ಸಂವಿಧಾನ ಬದ್ಧವಾಗಿ ನಡೆದುಕೊಳ್ಳಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ವಿಶ್ವದಲ್ಲೇ ಶ್ರೇಷ್ಠವಾಗಿದೆ. ದೇಶದ ಎಲ್ಲ ಪ್ರಜೆಗಳಿಗೆ ಸಮಾನ ಹಕ್ಕು ಹಾಗೂ ಕರ್ತವ್ಯಗಳನ್ನು ನೀಡಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕ ವಿ ಲಕ್ಷ್ಮೀನಾರಾಯಣ ಹಾಗೂ ಪೋಷಕರು ಹಾಜರಿದ್ದರು. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಗೆ ಗೈರು ಹಾಜರಿಯಾದ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಗರಂ ಆದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಸಭೆಗೆ ಗೈರು ಹಾಜರಾಗಿರುವ ಇಲಾಖೆಗಳಿಗೆ ಖುದ್ದಾಗಿ ಭೇಟಿ ನೀಡಿ ಇಲಾಖೆಗೆ ಸಂಬಂಧಿಸಿದ ಪ್ರಗತಿಯ ಬಗ್ಗೆ ಮಾಹಿತಿ ಕಲೆ ಹಾಕುವುದಾಗಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, 3 ತಿಂಗಳಿಗೊಮ್ಮೆ ಸರ್ಕಾರದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡಲಾಗುತ್ತೆ. ಆದರೆ ಈ ಸಭೆಗೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಬಹುತೇಕ ಅಧಿಕಾರಿಗಳು ವಿವಿಧ ನೆಪಗಳನ್ನು ಹೇಳಿ ಸಭೆಗೆ ಗೈರು ಹಾಜರಿಯಾಗುತ್ತಿದ್ದಾರೆ. ಇನ್ನು ಕೆಲವು ಅಧಿಕಾರಿಗಳು ತಮ್ಮ ಸಹಾಯಕರನ್ನು ಸಭೆಗೆ ಕಳುಹಿಸುವ ಚಾಳಿಯನ್ನು ರೂಢಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು. ಹಲವು ಅಧಿಕಾರಿಗಳು ಸಭೆಗೆ ಬಂದರೂ ಸಮರ್ಪಕವಾದ ಮಾಹಿತಿ ಇರುವುದಿಲ್ಲ. ಪದೇ ಪದೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಗೆ ಗೈರು ಹಾಜರಿಯಾಗುವ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ತಾಲೂಕು ಪಂಚಾಯಿತಿ ಇಒಗೆ ಹಲವಾರು ಸಲ ಸೂಚನೆ ನೀಡಿದ್ದರೂ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ. ಜೊತೆಗೆ ಅಂತಹ ಅಧಿಕಾರಿಗಳ ರಕ್ಷಣೆಗೆ ನಿಂತಿದ್ದೀರಾ ಎಂದು ಇಒರವರನ್ನು ತರಾಟೆಗೆ ತೆಗೆದುಕೊಂಡರು. ಇಂದಿನ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ತಾಲೂಕು ಪಂಚಾಯಿತಿ ಇಒ ರಮೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಣ್ಣನ ಮಗನಿಂದಲೇ ಚಿಕ್ಕಪ್ಪನ ಬರ್ಬರ ಕೊಲೆ, ಬೆಳ್ಳಂಬೆಳಗ್ಗೆ ಚೋಳಶೆಟ್ಟಿಹಳ್ಳಿಯಲ್ಲಿ ಉರುಳಿದ ಹೆಣ. ನಂದಿನಿ ಪಶು ಆಹಾರವೇ ವಿಷವಾಯಿತ, 3 ರಾಸು ಸಾವು, 10ಕ್ಕೂ ಹೆಚ್ಚು ಅಸ್ವಸ್ಥ. ಮದ್ಯದಂಗಡಿಯಲ್ಲಿ ನಡೆಯಿತು ಮಾರಾಮಾರಿ, 6 ಮಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ನರಭಕ್ಷಣ ಸೆರೆಗೆ ಮುಹೂರ್ತ ಫಿಕ್ಸ್, ಡ್ರೋನ್ ಮೂಲಕ ಹುಲಿಯ ಚಲನವಲನದ ಮೇಲೆ ನಿಗಾ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.
ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಯೋಗಪಟು ಜಾಹ್ನವಿ ಎಂಆರ್ ರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಸಾಧನೆ ಮಾಡಿದ್ದಾರೆ. ಪದಕ ವಿಜೇತಳಾಗಿರುವ ಜಾಹ್ನವಿರವರಿಗೆ ದೊಡ್ಡಬಳ್ಳಾಪುರ ಜನತೆ ಅಭಿನಂದನೆ ಸಲ್ಲಿಸಿದ್ದಾರೆ. 23ರಿಂದ 28ರವರೆಗೆ ಅಸ್ಸಾಂನ ಗೌಹಾಟಿಯಲ್ಲಿ ನಡೆದ 48ನೇ ರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ನಲ್ಲಿ 14ರಿಂದ 16 ವರ್ಷದ ಮಹಿಳಾ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ. ಬೆಳ್ಳಿ ಪದಕ ಗೆದ್ದ ಜಾಹ್ನವಿ ಎಂಆರ್ ಅವರಿಗೆ ರಾಜ್ಯ ಅಮೇಚೂರ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಿಎನ್ ಕೃಷ್ಣಮೂರ್ತಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರೊಫೆಸರ್ ಎಂಜಿ ಅಮರನಾಥ್, ನಿಸರ್ಗ ಯೋಗ ಕೇಂದ್ರದ ಅಧ್ಯಕ್ಷ ಎಚ್.ಸಿ. ರವೀಂದ್ರ, ಕಾರ್ಯದರ್ಶಿ ಯೋಗ ನಟರಾಜ್, ಖಜಾಂಚಿ ಶ್ಯಾಮಸುಂದರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕೃಷ್ಣ ಚಿತ್ರಮಂದಿರ ರಸ್ತೆಯ ನಗರ್ತರ ಮಹಿಳಾ ಸಂಘದಿಂದ 16ನೇ ಸೋಮವಾರ ಪೂಜೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ತಿಕ ಮಾಸದ ಅಂಗವಾಗಿ ನಡೆಯುವ 16ನೇ ಸೋಮವಾರದ ಪೂಜೆಯಲ್ಲಿ 16 ಶಿವಲಿಂಗಗಳನ್ನು ಪೂಜಿಸಿ ನಂತರ ನೀರಿನಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಈ ಪೂಜೆ ಮಾಡುವುದರಿಂದ ಮನೆಯಲ್ಲಿನ ಸಂಕಷ್ಟಗಳು ದೂರವಾಗಿ ಶಾಂತಿ, ನೆಮ್ಮದಿ ನೆಲೆಸಲಿದೆ ಎಂಬುದು ನಂಬಿಕೆ. ಹಾಗಾಗಿ ಚಿಕ್ಕಬಳ್ಳಾಪುರದ ನಗರ್ತರ ಮಹಿಳಾ ಸಂಘದಿಂದ ಸೋಮವಾರ ಸಾಮೂಹಿಕವಾಗಿ ಪೂಜೆ ನೆರವೇರಿಸಲಾಯಿತು. ಚೇಳೂರು ತಾಲೂಕಿನ ಎಂ ನಲ್ಲಗುಡ್ಲಪಲ್ಲಿ ಕ್ಲಸ್ಟರ್ನ ಪಸುಪುಲವಾರಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಂವಿಧಾನ ದಿನ ಆಚರಿಸಲಾಯಿತು. ಸಂವಿಧಾನ ಪ್ರಸ್ತಾವನೆಯ ಪ್ರತಿಜ್ಞೆಯನ್ನು ಸಹ ಶಿಕ್ಷಕ ನರಸಿಂಹಪ್ಪ ಬೋಧಿಸಿದರು. ಶಾಲಾ ಮಕ್ಕಳು, ಶಾಲಾ ಶಿಕ್ಷಕರು ಹಾಗೂ ಶಾಲಾ ಅಡುಗೆ ಸಿಬ್ಬಂದಿ ಸೇರಿ ಸ್ವೀಕರಿಸಿದರು. ಸಂವಿಧಾನದ ಮಹತ್ವ ಮತ್ತು ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಹಾಗೂ ಸಂವಿಧಾನ ರಚನೆಯ ವಿಧಿವಿಧಾನಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ ಮಾತನಾಡಿ, ಸಂವಿಧಾನವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು, ಹಾಗೆಯೇ ಸಂವಿಧಾನ ಬದ್ಧವಾಗಿ ನಡೆದುಕೊಳ್ಳಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ವಿಶ್ವದಲ್ಲೇ ಶ್ರೇಷ್ಠವಾಗಿದೆ. ದೇಶದ ಎಲ್ಲ ಪ್ರಜೆಗಳಿಗೆ ಸಮಾನ ಹಕ್ಕು ಹಾಗೂ ಕರ್ತವ್ಯಗಳನ್ನು ನೀಡಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕ ವಿ ಲಕ್ಷ್ಮೀನಾರಾಯಣ ಹಾಗೂ ಪೋಷಕರು ಹಾಜರಿದ್ದರು. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಗೆ ಗೈರು ಹಾಜರಿಯಾದ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಗರಂ ಆದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಸಭೆಗೆ ಗೈರು ಹಾಜರಾಗಿರುವ ಇಲಾಖೆಗಳಿಗೆ ಖುದ್ದಾಗಿ ಭೇಟಿ ನೀಡಿ ಇಲಾಖೆಗೆ ಸಂಬಂಧಿಸಿದ ಪ್ರಗತಿಯ ಬಗ್ಗೆ ಮಾಹಿತಿ ಕಲೆ ಹಾಕುವುದಾಗಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, 3 ತಿಂಗಳಿಗೊಮ್ಮೆ ಸರ್ಕಾರದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡಲಾಗುತ್ತೆ. ಆದರೆ ಈ ಸಭೆಗೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಬಹುತೇಕ ಅಧಿಕಾರಿಗಳು ವಿವಿಧ ನೆಪಗಳನ್ನು ಹೇಳಿ ಸಭೆಗೆ ಗೈರು ಹಾಜರಿಯಾಗುತ್ತಿದ್ದಾರೆ. ಇನ್ನು ಕೆಲವು ಅಧಿಕಾರಿಗಳು ತಮ್ಮ ಸಹಾಯಕರನ್ನು ಸಭೆಗೆ ಕಳುಹಿಸುವ ಚಾಳಿಯನ್ನು ರೂಢಿಸಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು. ಹಲವು ಅಧಿಕಾರಿಗಳು ಸಭೆಗೆ ಬಂದರೂ ಸಮರ್ಪಕವಾದ ಮಾಹಿತಿ ಇರುವುದಿಲ್ಲ. ಪದೇ ಪದೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಗೆ ಗೈರು ಹಾಜರಿಯಾಗುವ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ತಾಲೂಕು ಪಂಚಾಯಿತಿ ಇಒಗೆ ಹಲವಾರು ಸಲ ಸೂಚನೆ ನೀಡಿದ್ದರೂ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ. ಜೊತೆಗೆ ಅಂತಹ ಅಧಿಕಾರಿಗಳ ರಕ್ಷಣೆಗೆ ನಿಂತಿದ್ದೀರಾ ಎಂದು ಇಒರವರನ್ನು ತರಾಟೆಗೆ ತೆಗೆದುಕೊಂಡರು. ಇಂದಿನ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ತಾಲೂಕು ಪಂಚಾಯಿತಿ ಇಒ ರಮೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಣ್ಣನ ಮಗನಿಂದಲೇ ಚಿಕ್ಕಪ್ಪನ ಬರ್ಬರ ಕೊಲೆ, ಬೆಳ್ಳಂಬೆಳಗ್ಗೆ ಚೋಳಶೆಟ್ಟಿಹಳ್ಳಿಯಲ್ಲಿ ಉರುಳಿದ ಹೆಣ. ನಂದಿನಿ ಪಶು ಆಹಾರವೇ ವಿಷವಾಯಿತ, 3 ರಾಸು ಸಾವು, 10ಕ್ಕೂ ಹೆಚ್ಚು ಅಸ್ವಸ್ಥ. ಮದ್ಯದಂಗಡಿಯಲ್ಲಿ ನಡೆಯಿತು ಮಾರಾಮಾರಿ, 6 ಮಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲು.
ನರಭಕ್ಷಣ ಸೆರೆಗೆ ಮುಹೂರ್ತ ಫಿಕ್ಸ್. ಡ್ರೋನ್ ಮೂಲಕ ಹುಲಿಯ ಚಲನವಲನದ ಮೇಲೆ ನಿಗಾ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್. ಇದು ನಿಮ್ಮ ಜೊತೆಗಾರ.